ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇದು ಡಿಫ್ರೆಂಟ್ ದುನಿಯಾ. ತೆರೆ ಮೇಲೆ ವಿಲನ್ಗಳನ್ನ ಚೆಚ್ಚಿ ಬೀಸಾಕುವಂತಹ ಹೀರೋಗಳು ಈಗ ಬಾಲರ್ಗಳನ್ನ ದಂಡೆತ್ತಿ ಹೋಗ್ತಾ ಇದ್ದಾರೆ. ಇಲ್ಲಿ ಮ್ಯೂಸಿಕ್ ಇಲ್ಲ, ಡ್ಯಾನ್ಸ್ ಇಲ್ಲ, ಸಾಂಗ್ ಇಲ್ಲ, ಆದ್ರೂ ಡೋಂಟ್ ವರಿ, 6 or 4ಗಳ ಸುರಿಮಳೆಯಲ್ಲಿ ಅದೆಲ್ಲ ಬೇಕೇ ಇಲ್ಲ ಬಿಡಿ. ಈಗಾಗಲೇ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆರಂಭ ಆಗಿದೆ. ನಮ್ಮ ಸೋಲಿಲ್ಲದ ಸರ್ದಾರರು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಮುನ್ನುಗ್ತಾ ಇದೆ. ಹೌದು, ಕಿಚ್ಚ ಸುದೀಪ್ ಟೀಮ್ ಈಗಾಗಲೇ ಗೆಲ್ಲುವ ಫೇವರೇಟ್ ಅಂತ ಅನಿಸಿಕೊಂಡಿದೆ. ಆಡಿರುವಂತಹ 2 ಪಂದ್ಯಗಳನ್ನ ಕೂಡ ವಿನ್ ಆಗಿದೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಕ್ರಿಕೆಟ್ ಸ್ಟಾರ್ಸ್ಗಳನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ನಮ್ಮ ಸ್ಯಾಂಡಲ್ವುಡ್ ಕ್ರಿಕೆಟ್ ಸ್ಟಾರ್ಸ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಕ್ರಿಕೆಟ್ಗೂ ಸೈ ಅಂತ ತೋರಿಸ್ಕೊಂಡಿದ್ದಾರೆ. ಹಾಗಾದ್ರೆ ನಮ್ಮ ಸ್ಯಾಂಡಲ್ವುಡ್ ಟೀಮ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಸುದೀಪ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರೊಂದಿಗೆ ಮೊದಲು ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಓಕೆ ಸುದೀಪ್ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಓಕೆ, ಮೊದಲನೆಯದಾಗಿ ನೀವು CCL ಮ್ಯಾಚ್ ಅಂದ್ರೆ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ಗಳನ್ನ ಆಡ್ತಾ ಇದ್ರೆ ಕೇವಲ ಸ್ಟೇಡಿಯಂ ಅಲ್ಲಿ ಇರುವಂತಹ ಅಭಿಮಾನಿಗಳು ಮಾತ್ರ ಅಲ್ಲ, ಟಿವಿ ಮುಂದೆ ಕೂತ್ಕೊಂಡಿರುವಂತಹ ಸಹಸ್ರಾರು ಕೋಟ್ಯಂತರ ಅಭಿಮಾನಿಗಳು ನಮ್ಮ ಸ್ಯಾಂಡಲ್ವುಡ್ ಟೀಮ್ ವಿನ್ ಆಗಬೇಕು ಅಂತ ಹಾರೈಸ್ತಾ ಇತ್ತು, ಪ್ರಾರ್ಥನೆಯನ್ನ ಮಾಡ್ತಾ ಇತ್ತು. ಆ ಪ್ರಾರ್ಥನೆಗೆ, ಆ ಹಾರೈಕೆಗೆ, ಆ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು. ಇಡೀ ಈ ಒಂದು ಪ್ರಾಸೆಸ್ ಸ್ಟಾರ್ಟ್ ಆದಾಗ ಒಂದು ಸ್ಯಾಂಡಲ್ವುಡ್ ಟೀಮನ್ನು ಸೆಲೆಕ್ಷನ್ ಮಾಡಬೇಕು ಅಂದರೆ ಇದು ತುಂಬ ಕಷ್ಟ. ಯಾಕಂದರೆ ಭಾಳಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ, ಹೀರೋಗಳಿದ್ದಾರೆ, ವಿಲನ್ಗಳಿದ್ದಾರೆ. ಆದರೆ ಅವರಲ್ಲಿ ಯಾವ ರೀತಿಯಾದಂಥ ಪ್ರತಿಭೆ ಇದೆ ಅನ್ನೋದನ್ನು ನೀವು ಹುಡುಕೋದು ತುಂಬ ಕಷ್ಟ. ಹಾಗಾದರೆ ಈ ಸೆಲೆಕ್ಷನ್ ಯಾವ ರೀತಿ ನಡೀತು? ಸೆಲೆಕ್ಷನ್ ನನಗೆ ಅಷ್ಟು ಕಷ್ಟ ಆಗಲಿಲ್ಲ ಈ ಸತಿ, ಬೇಸಿಕ್ಲಿ ಬಿಕಾಸ್ ನಾವು ಈ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಅಂದ್ಬಿಟ್ಟು ಒಂದು ಸತಿ ಟೂರ್ನಮೆಂಟ್ ನಡೆಸಿದ್ರು ದಾವಣಗೆರೆ ಆ್ಯಂಡ್ ಬ್ಯಾಂಗ್ಳೂರ್. ಸೊ ಸಾಕಷ್ಟು ಪ್ಲೇಯರ್ಸ್, ಒಳ್ಳೊಳ್ಳೆ ಪ್ಲೇಯರ್ಸ್ ಅಲ್ಲಿ ನೋಡಿದ್ದೆ ನಾನು, ಹೂ ಆರ್ ಆ್ಯಕ್ಟರ್ಸ್. ಸೊ ಬುಲಾವ್ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ನಾವು ಅಗೇನ್ ಇವ್ರನ್ನ ಬಿಟ್ಟು ಕೂಡ ಇನ್ನೂ ತುಂಬ ಜನ ಬಂದರು ಸೆಲೆಕ್ಷನ್ಸ್ಗೆ. ಸೊ ಇದು ಲಾಸ್ಟಲ್ಲಿ ಲೈನಪ್ ಆಗಿದೆ ಇದು. ಸೊ ಏನಂದರೆ ಸ್ಕ್ರ್ಯಾಚಿಂದ ಮಾಡಬೇಕಿತ್ತು ಅಂತಂದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಲಿಟಲ್ ಡಿಫಿಕಲ್ಟ್, ಬಟ್ ಇಟ್ ವಾಸ್ ನಾಟ್ ಫ್ರಮ್ ದ ಸ್ಕ್ರ್ಯಾಚ್. ಸೊ ಇಟ್ ವಾಸ್ 1 to 10 ಅಂತ ತೊಗೊಂಡ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ 7ಅಲ್ಲಿ. ಸೊ ಆಲ್ರೆಡಿ ಸೋ ಮೆನಿ ಪ್ಲೇಯರ್ಸ್ ನಾನು ನೋಡಿದ್ದೆ. ಸೊ ಐ ಕಾಲ್ ದೆಮ್ ಪರ್ಸ್ನಲಿ, ಸೆಲೆಕ್ಷನಿಗೆ ಬನ್ನಿ. ಇದು ಬಿಟ್ಟು ಇನ್ನು ತುಂಬ ಜನ ಆರ್ಟಿಸ್ಟ್ಗಳೆಲ್ಲರೂ ಬಂದಿದ್ರು. ಸೊ ಆಫ್ಟರ್ ದ್ಯಾಟ್ ವಿ ಲೈನ್ಡ್ ಅಪ್ ಒಂದು ಓವರ್ ಅ ಪೀರಿಯಡ್ ಆಫ್ 20 days ಆಫ್ ಸೆಲೆಕ್ಷನ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ನಾವು ಈ ಟೀಮ್ನ ಲೈನಪ್ ಮಾಡಿದ್ವಿ. ಓಕೆ, ಈ ಶಿಪ್ಗೆ ಸುದೀಪ್ ಇಸ್ ದ ಕ್ಯಾಪ್ಟನ್ ಅಂತ ಅಂದಾಗ ನಿಮ್ಗೆ ಹೇಗೆ ಅನಿಸ್ತು? ಫಸ್ಟು ಬ್ಯಾಡಿತ್ತು ಅನ್ನಿಸ್ತು ಆ್ಯಕ್ಚುಲಿ, ಬಿಕಾಸ್ ನಾವೆಲ್ಲೋ ಒಂದು ಟೀಮ್ ಮಾಡ್ಕೊಂಡು ನಾವು ಆಡಿದಾಗ ಇಟ್ ಇಸ್ ಫೈನ್, ಬಿಕಾಸ್ ನಮ್ಮ ಕಂಟ್ರೋಲಲ್ಲಿ ನಾವು ಇರ್ತೀವಿ, ವಿ ಆರ್ ದಿ ಓನರ್ಸ್ ಆಫ್ ಅವರ್ ಥಾಟ್ಸ್. ಇಲ್ಲಿ ಐ ಆಮ್ ಆನ್ಸರಬಲ್ ಟು ಅನ್ ಅಸೋಸಿಯೇಷನ್. ಸೊ ನನಗೆ ಬೇಸಿಕ್ಲಿ ಐ ಡೋಂಟ್ ಲೈಕ್ ಟು ಬಿ ಆನ್ಸರಬಲ್ ಟು ಸಮಥಿಂಗ್ ವಾಟ್ ಐ ಡೂ. ಇಲ್ಲಿ ಕ್ಯಾಪ್ಟನ್ ಅಂತ ಸಹ ನೀವು ಅಂದ್ಕೊಂಡಂಗೆ ಹಿ ಡಸಂಟ್ ಬಿಕಮ್ ದ ಪ್ರೈಮ್ ಪ್ಲೇಯರ್ ಆರ್ ಹಿ ಡಸಂಟ್ ಬಿಕಮ್ ದ ಬೆಸ್ಟ್ ಪ್ಲೇಯರ್. ಓಕೆ, ಸೊ ಇಟ್ಸ್ ಟೂ ಮೆನಿ ಲಾಟ್ ಆಫ್ ಗುಡ್ ಪ್ಲೇಯರ್ಸ್ನ ಒಟ್ಟಿಗೆ ಕೂಡಿಸಿ ಒಂದು ಟೀಮ್ ಯೂನಿಟಿ ತೊಗೊಂಬರೋದಿದೆಯಲ್ಲ, ದಟ್ ಈಸ್ ಆಲ್ ಮೈ ರೆಸ್ಪಾನ್ಸಿಬಿಲಿಟೀಸ್. ಬಿಕಾಸ್ ಮೈ ಟೀಮ್ ಇಸ್ ಕನ್ಸಿಸ್ಟಿಂಗ್ ತುಂಬ ಫ್ಯಾಂಟಾಸ್ಟಿಕ್ ಪ್ಲೇಯರ್ಸ್ ಇದ್ದಾರೆ, ಫ್ಯಾಂಟಾಸ್ಟಿಕ್ ಪ್ಲೇಯರ್ಸ್ ಇದ್ದಾರೆ ಅನ್ನೋದು ಇಡೀ ಏನು ಈ CCL ಮ್ಯಾಚ್ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ಯಾಕಂದರೆ ನಿಮ್ಮ ಒಂದು ಟೀಮಲ್ಲಿ ಮಾಲಿಂಗ ಇದ್ದಾರೆ, ಮಾಲಿಂಗ ಥರ ಬಾಲ್ ಮಾಡೋರು ಇದ್ದಾರೆ, ಮುತ್ತಯ್ಯ ಮುರಳೀಧರನ್ ಥರ ಸ್ಪಿನ್ ಮಾಡೋರು ಇದ್ದಾರೆ. ಇಡೀ ಪ್ರಾಸೆಸ್ಸಲ್ಲಿ ನಿಮ್ಮ ಒಂದು ಕೋಚ್ ಮತ್ತು ಫಿಸಿಯೋ ಒಂದು ಪರಿಶ್ರಮ ಎಷ್ಟಿದೆ ಅಂತೀರ? ಫಸ್ಟ್ ಆಫ್ ಆಲ್ ಆ್ಯಕ್ಟರ್ಸ್ ಎಲ್ಲರೂ ಒಂದು ನೀವು ಹೇಳ್ದಾಗೇನೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ. ಸೊ ಐ ಥಿಂಕ್ ಕ್ಲೋಸೆಸ್ಟ್ ಅಂದರೆ ನಮ್ಮ ಶಂಕರ್ ಆ್ಯಂಡ್ ತರುಣ್ ಚಂದ್ರ, ಐ ಥಿಂಕ್ ದೇ ಆರ್ ದ ಕ್ಲೋಸೆಸ್ಟ್. ಅದ್ರ ಸ್ವಲ್ಪ ಲೇಟ್ ಬರ್ತಾ ಇದ್ದಿದೆ ತರುಣ್ ಚಂದ್ರ ಯಾವಾಗ ಬಿಗಿನಿಂಗಲ್ಲಿ. ಸೊ ದೂರ ಇರೋರೆಲ್ಲ ಒಂದು ಟೈಮ್ ಬರ್ತಾಯಿದ್ರು. ಆ್ಯಂಡ್ ನನಗೇನು ಅನ್ನಿಸ್ತು ಅಂದರೆ ಬಿಗಿನಿಂಗಲ್ಲಿ ಪ್ಲೇಯರ್ಸ್ ಆಯ್ಕೆ ಆಗಿದ್ರು ಕೂಡ ದೇ ಆರ್ ನಾಟ್ ಶ್ಯೂರ್ ಅಬೌಟ್ ದ ಸೀರಿಯಸ್ನೆಸ್ ಆಫ್ CCL. ಅದು ಗೊತ್ತಾಗಿದೆ ಆಮೇಲೆ. ಬಟ್ ಎವ್ರಿಬಡಿ ಹ್ಯಾಸ್ ಬಿನ್ ವೆರಿ ಸಿನ್ಸಿಯರ್ ಟು ದೆಮ್ಸೆಲ್ವ್ಸ್. ನನಗೆ ಇವಾಗ ನಾನಿದ್ದೀನಿ ಅಥವಾ ನಮ್ಮ ಕೋಚು ಅಥವಾ ಫಿಸಿಯೋಥೆರಪಿಸ್ಟ್ ಇದ್ದಾರೆ ಅಂತ ಅಲ್ಲ. They were very sincere because I guess everybody loved to play cricket and they wanted to play cricket. And even opportunity miss ಮಾಡ್ಕೊಳಕ್ಕೆ ಯಾರು ರೆಡಿ ಇರಲಿಲ್ಲ. So they've done it by heart. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಸ್ಟಂಟ್ ಮಾಡೋದಕ್ಕೂ ಒಂದು ಪ್ರೊಫೆಷನ್ ಆಗಿ ಈ ಕ್ರಿಕೆಟನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸ್ಟ್ಯಾಮಿನಾ ಆಗಿರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂಥ ಕನ್ವಿಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ರೂಢಿಸ್ಕೊಳ್ಳೋದು ಒಬ್ಬ ಆ್ಯಕ್ಟರ್ಗೆ ತುಂಬ ಕಷ್ಟ ಅಲ್ವಾ? ಸ್ವಲ್ಪ ಜಾಸ್ತಿನೇ ಕಷ್ಟ. ಅಲ್ಲಿ ರೀಟೇಕ್ಸ್ ಇದಾವೆ ನಮಗೆ, ಅಲ್ಲಿ ಸ್ಟಂಟ್ ಮಾಡೋಕ್ಕೆ ಡೂಪ್ಸು ಇರ್ತಾರೆ. ಸೊ ಇಲ್ಲಿ ತುಂಬ ಫೈಟ್ ಮಾಡೋರು ಚಿರು ಇವರೆಲ್ಲ, ದೇ ಆರ್ ಲಾಟ್ ಆಫ್ ಯಂಗರ್ ಆ್ಯಕ್ಟರ್ಸ್.
ಸೊ ಅದನ್ನೆಲ್ಲ ಮಾಡಿ ಇವಾಗ ನಾವು ಸ್ವಲ್ಪ ಡೂಪ್ ಲೆವೆಲಿಗೆ ಬಂದಿದ್ದೀವಿ. ಸೊ ಆಯ್ತು, ಇದು ಆಗಲ್ಲ ಅಂದರೆ ಬೇಡ ಅಂದ್ಬಿಟ್ಟು ಅಂತ. ಬಟ್ ಆನ್ ದ ಕ್ರಿಕೆಟ್ ಲೆವೆಲ್ ಐ ಡೋಂಟ್ ಥಿಂಕ್ ದೇರ್ಸ್ ಅ ರೀಟೇಕ್, ಯು ಹ್ಯಾವ್ ಟು ಡೂ ಇಟ್. ಸೊ ಈ ಸುದೀಪ್ ಅನ್ನುವಂಥ ಈ ಒಂದು ಬತ್ತಳಿಕೆಯಲ್ಲಿ ಒಳ್ಳೊಳ್ಳೆ ಬಾಣಗಳು ಯಾವ್ಯಾವು? 16 ಹೆಸರಿದ್ದಾವೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ ಮಾಡ್ತೀನಿ. ಇದರಲ್ಲಿ ನಾನು ಪಿಕ್ ಮಾಡಿಬಿಟ್ಟು ಇದು ನನ್ನ ಚಂದ, ಇದು ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ನೀವೇ ನೋಡ್ತಾ ಇದ್ದ ಹಾಗೆ ಒಂದೊಂದು ಮ್ಯಾಚಲ್ಲಿ ದೇರ್ ಆರ್ 2 ಪೀಪಲ್ 3 ಪೀಪಲ್ ಪರ್ಫಾರ್ಮಿಂಗ್, ಆಲ್ ವೆರಿ ಗುಡ್. ದಟ್ಸ್ ವೈ ದೇ ಆರ್ ಇನ್ ದ ಟೀಮ್. ಓಕೆ, CCL ಮ್ಯಾಚ್ ಆರಂಭ ಆಗೋದಕ್ಕಿಂತ ಮುಂಚೆ, ಅಂದರೆ ನೀವು ಮುಂಬೈ ಹೀರೋಸ್ ಮೇಲೆ ಫೀಲ್ಡ್ಗೆ ಇಳಿಯೋಕ್ಕಿಂತ ಮುಂಚೆ ಸುವರ್ಣ ನ್ಯೂಸ್ ಕಾರ್ಯಕ್ರಮ ಮಾಡಿತ್ತು. ನಿಮ್ಮ ಕೋಸ್ಟಾರ್ಸ್ ಬಂದಿದ್ರು ನಿಮ್ಮನ್ನೆಲ್ಲ ಚಿಯರ್ ಮಾಡೋದಕ್ಕೆ. ಭಾಳಷ್ಟು ಕಾಲರ್ಸ್ ಕೂಡ ನಮ್ಗೆ ಕರೆ ಮಾಡಿದರು. ಫಸ್ಟ್ ಮ್ಯಾಚ್ಗೆ ಅವ್ರಿಗಿದ್ದಂಥ ಅಭಿಪ್ರಾಯ ಏನಂದರೆ, ಮುಂಬೈ ಹೀರೋಸ್ ಅಂದರೆ ಭಾಳ ಡೋಲೆ ಶೋಲೆ ಎಲ್ಲ ಇರುತ್ತೆ, ಸಖತ್ ಬಾಡಿ ಎಲ್ಲ ಬಿಲ್ಡ್ ಮಾಡಿದ್ದಾರೆ, 4 ಸಿಕ್ಸರ್ಸ್ ಚಚ್ಚಬಹುದು, ಹಾಗೆ ಹೀಗೆ ಅಂತ ಭಾಳಷ್ಟು ಜನ ನಮ್ಮ ಜೊತೆ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರು. ಆದರೆ ನಿಮಗೂ ಕೂಡ ಆ ಥರ ಏನಾದರೂ ಅಳಿಕಿತ್ತ? ಇದು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಅಲ್ವಲ್ಲ, ಇದು ಕ್ರಿಕೆಟ್ ಅಲ್ವಾ. ಕ್ರಿಕೆಟಲ್ಲಿ ನೀವು 3 ಅಡಿ ಆದರೂ ಅಷ್ಟೇ, 6 ಅಡಿ ಆದರೂ ಅಷ್ಟೇ, ಗೇಮ್ ಚೆನ್ನಾಗಿರ್ಬೇಕು. 6 ಪ್ಯಾಕ್ಸ್ ಇಟ್ಕೊಂಡು ಏನು ಮಾಡೋಣ? 6 ಪ್ಯಾಕ್ಸಿಂದ ಒಳ್ಳೆ ಕ್ಯಾಶ್ ಹಿಡಿಯೋಕ್ಕಾಗ್ತಾ ಇಲ್ವೇ? ಕರೆಕ್ಟ್. ಅವ್ರ ಪಾಪ ಅವತ್ತೆಲ್ಲ ಬೌನ್ಸ್ ಆಗ್ತಾಯಿತ್ತು ಕೈಯಿಂದೆಲ್ಲ. ಐ ಥಿಂಕ್ ಮೋಸ್ಟ್ಲಿ ಮಸಲ್ಸ್ ಜಾಸ್ತಿ ಆಗಿ. ಸೊ ನಾವೆಲ್ಲ ಸ್ವಲ್ಪ ಹೀಗೆ ಚೆನ್ನಾಗಿದ್ದೀವಿ. ಸೊ ಆ್ಯಂಡ್ ಅಲ್ಲಿ ಹೊಡೆಯೋದು ಬ್ಯಾಟಿಂದಲ್ಲ, ಕೈಯಿಂದಲ್ಲ. ಸೊ ನಿಮಗೆ ಮೇನ್ ಥ್ರೆಟ್ ಯಾರು ಅಂತ ಅನಿಸ್ತಾ ಇತ್ತು ಮುಂಬೈ ಹೀರೋಸಲ್ಲಿ? ಬೇಸಿಕ್ಲಿ ನಮಗೆ ಫಸ್ಟ್ ಟೈಮ್ CCL ಆಡ್ತಿರೋದ್ರಿಂದ ನಮಗೆ ಯಾವ ಟೀಮ್ ಹೆಂಗಿದೆ ಅಂತ ಏನೂ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಸೇ ದಟ್ ಐ ನ್ಯೂ ಎವ್ರಿಥಿಂಗ್. ನಾವು ಸ್ಟ್ರಾಟಜೀಸ್, ನಾವೇನು ಸ್ಟ್ರಾಟಜೀಸ್ ಹಾಕೊಂಡೇ ಇಲ್ಲ. ವಿ ಆಲ್ ಓನ್ಲಿ ಬಿಲೀವ್ಡ್ ದಟ್ ನಮ್ಮ ಗೇಮ್ ಇದೆ, ನಾವು ಆಡೋಣ. ಬಟ್ ಒಂದು ಒಳ್ಳೇದು ಏನು ಮಾಡಿದ್ದು ನಾವು ಅಂತಂದರೆ, ಪ್ರಾಕ್ಟೀಸ್ ಟೈಮಲ್ಲಿ ನಮ್ಮ ರಾಜುಗೌಡರು, ನಮ್ಮ ಸ್ನೇಹಿತರು ರಾಜುಗೌಡರು ML ಅವರು, ಅವ್ರ ಮೂಲಕ ನಾವು ಒಳ್ಳೊಳ್ಳೆ ಟೀಮ್ಸ್ ಮೇಲೆ ಮ್ಯಾಚ್ ಆಡಿದ್ವಿ. ಲೈಕ್ ಕೆಲವರು ಅಂಡರ್ 16 ಆಡಿದರು, ಅಂಡರ್ 19 ಆಡಿದರು, ಅಂಡರ್ 21 ಆಡಿದ್ರು. ಇಂಥವ್ರದ್ದೆಲ್ಲ ಕಲೆಕ್ಟಿವ್ಲಿ ವಿ ಹ್ಯಾಡ್ ಫಾರ್ಮ್ಡ್ ಟೀಮ್. ಅವರೆಲ್ಲ ಒಂದು 4-5 ಮ್ಯಾಚ್ ಆಡಿದ್ವಿ. ಪ್ರೆಸ್ ಕ್ಲಬ್ ಮೇಲೆ ಆಡಿದ್ವಿ. ತುಂಬ ಒಳ್ಳೊಳ್ಳೆ ಟೀಮ್ ಮೇಲೆ ಆಡಿದ್ಮೇಲೆ ಏನಾಗುತ್ತೆ, ನಮಗೆ ಇದೆಲ್ಲ ಈಸಿ ಅನ್ನಿಸ್ತು ಕೆಲವು. ಬಿಕಾಸ್ ಅಂಥವ್ರ ಮೇಲೇ 192, 180, 160 ಎಲ್ಲ ಚೇಸ್ ಮಾಡಿ ತುಂಬ ಚೆನ್ನಾಗಿ ಆಡಿದ್ದಾರೆ ನಮ್ಮ ಪ್ಲೇಯರ್ಸ್. ಯಾವಾಗ ಅಂಥ ಪ್ಲೇಯರ್ಸ್ ಮೇಲೆ ಆಡೋದು, ದಿಸ್ ಬಿಕೇಮ್ ಲಿಟಲ್ ಈಸಿಯರ್ ಫಾರ್ ಅಸ್. ಐ ವಿಲ್ ನಾಟ್ ಸೇ ದೀಸ್ ಟೀಮ್ಸ್ ವೆರ್ ವೀಕ್, ಬಿಕಾಸ್ ಈ T20 ಒಳಗೆ ಇಂಥ ಸ್ಟ್ರಾಟಜಿ ಅಂತ ನಾವು ಹಾಕೊಳಕ್ಕಾಗಲ್ಲ. ವಿ ಕ್ಯಾನಾಟ್ ಗೋ. ವಿ ಜಸ್ಟ್ 120 ಬಾಲ್ ಎಷ್ಟು ಕಮ್ಮಿ ರನ್ಸ್ ಕೊಡೋಕ್ಕಾಗುತ್ತೆ, 120 ಬಾಲ್ ಎಷ್ಟು ಜಾಸ್ತಿ ಹೊಡೆಯೋಕ್ಕಾಗುತ್ತೆ ಅಲ್ವಾ. ಆ್ಯಂಡ್ ಕೀಪ್ ಯುವರ್ ಮೊಮೆಂಟಮ್ ಹೈ, ಪೇಷನ್ಸ್. ಬ್ಯಾಟ್ಸ್ಮನ್ ಬರೋದೇ ಹೊಡೆಯೋದಕ್ಕಲ್ಲಿ. ಅವರು ಹೊಡಿಬೇಕಾದ್ರೆ ನಾವು ಅಲ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಅಂತ ಆಡೋಕ್ಕೆ ಬರೋಲ್ಲ, ಡಿಫೆನ್ಸ್ ಆಡೋದಕ್ಕೆ. ಒಳ್ಳೊಳ್ಳೆ ಬಾಲ್ಗೂ ಬೀಸ್ತಾ ಇರ್ತಾರೆ. ಸೊ ವೇರ್ ಇಸ್ ದ ಟೆಕ್ನಿಕಾಲಿಟೀಸ್ ಹಿಯರ್? ಇಟ್ಸ್ ಆಲ್ ಇನ್ ಅ ಗೇಮ್, ಇಟ್ಸ್ ಆಲ್ ಇನ್ ದ ಮೈಂಡ್. ಅಲ್ಲಿ ಬೇಕು ನಮಗೆ ಪೇಷನ್ಸ್ ಆ್ಯಂಡ್ ಕನ್ವಿಕ್ಷನ್ಸ್. ಓಕೆ, ಮುಂಬೈ ಹೀರೋಸ್ ಜೊತೆ ವಿನ್ ಆದ್ರಿ, ಆಮೇಲೆ ಚೆನ್ನೈ ರೈನೋಸ್ ಜೊತೆ ಆಡಬೇಕಾದ್ರೆ ಏನಾದರೂ ಅಳಿಕಿತ್ತ? ಒಂದು ನಾವು ಯಾವತ್ತೂ ಮರಿಬಾರ್ದು, ನಮಗೆ ಎಷ್ಟು ಭಯ ಅಂತ ಇರುತ್ತೋ ಅವ್ರಿಗೂ ಅಷ್ಟೇ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಟ್ಸ್ ನಾಟ್ ದಟ್ ನಾವು ಸೋತು ಹೋಗ್ತಾ ಇರಲ್ಲ, ನಾವು ಭಾಳ ದೊಡ್ಡ ರೀತಿಯಲ್ಲಿ ಗೆದ್ಬಿಟ್ಟು ಹೋಗಿದ್ವಿ. ಸೊ ಆ್ಯಂಡ್ ಎಕ್ಸ್ಟ್ರಾರ್ಡನರಿ ಪಾಯಿಂಟ್ ಇನ್ನೊಂದೇನೆಂದರೆ, ಅವ್ರ ಹೋಮ್ ಟೌನಲ್ಲಿ ಆಡ್ತಾ ಇರೋದ್ರಿಂದ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಇತ್ತು, ನಮ್ಮ ಮೇಲಲ್ಲ. ನಮಗೆ ಯಾರು ಚೇರೇ ಮಾಡ್ತಾ ಇರಲಿಲ್ವಲ್ಲ. ಸೊ ನಮಗೇನಿದೆ, ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನಮಗೆ ಪ್ರೆಷರ್ ಇತ್ತು ಬ್ಯಾಂಗ್ಳೂರ್ನಲ್ಲಿ, ಸ್ವಲ್ಪ ನಮ್ಮ ಹೋಮ್ ಟೌನ್ ಮುಂದೆ ಆಡ್ತಾ ಇದ್ದೀವಿ, ವಿ ಹ್ಯಾವ್ ಟು ವಿನ್, ವಿ ಹ್ಯಾವ್ ಟು ಡೂ ವೆಲ್ ಅಂತ ಎಲ್ಲೋ ಒಂದು ಕಡೆ ಇತ್ತು ನಮಗೆ. ಬಟ್ ಚೆನ್ನೈಯಲ್ಲಿ ಐ ಥಿಂಕ್ ವಿ ಆರ್ ವೆರಿ ಫ್ರೀ, ಭಾಳ ಕೇರ್ಫುಲ್ಲಾಗಿ ಆಡಿದ್ವಿ. ನಮಗೇನು ಅಂಥದ್ದೇನು ಪ್ರೆಷರು ಅಲ್ಲಿಂದೇನು ಬರಲಿಲ್ಲ. ಸೊ ಹೋಮ್ ಕ್ರೌಡ್ ಮತ್ತು ಚೆನ್ನೈ ಕ್ರೌಡ್ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಹೋಮ್ ಕ್ರೌಡಲ್ಲಿ ರಿತೇಶ್ ದೇಶ್ಮುಖ್ ಬಂದರೂ ಕೂಡ ಕ್ರೌಡ್ ಕಿರಿಸ್ತಾ ಇತ್ತು, ಸುದೀಪ್ ಬಂದರೂ ಕೂಡ ಕ್ರೌಡ್ ಕಿರಿಸ್ತಾ ಇತ್ತು. ಸೊ ಅದೇ ರೀತಿಯಾದಂಥ ಅಟ್ಮಾಸ್ಫಿಯರ್ ನಿಮಗೆ ಚೆನ್ನೈಯಲ್ಲಿ ಕಂಡು ಬಂತ? ಬ್ಯಾಂಗ್ಳೂರಲ್ಲಿ ಬೇಸಿಕ್ಲಿ ಎಲ್ಲ ಲ್ಯಾಂಗ್ವೇಜು ತುಂಬ ಚೆನ್ನಾಗಿ ಓಡುತ್ತೆ. ಸೊ ಅದಕ್ಕೇ ಇಲ್ಲಿ ಇನಾಗ್ರೇಷನ್ ಆಗಿದ್ದು. ಯಾಕಂದರೆ ಬೇರೆ ಕಡೆ ಇನಾಗ್ರೇಷನ್ ಆಗಿದ್ದರೆ ಒಂದೇ ಕಡೆ ಸೀಟಿ ಚಪ್ಪಾಳೆ ಬೀಳ್ತಾಯಿತ್ತು, ಇನ್ನು 3 ಟೀಮು ಸುಮ್ಮನೆ ಕೂತ್ಕೊಂಡಿರ್ಬೇಕಿತ್ತು. ಸೊ ಕರೆಕ್ಟಾಗಿ ಆಯ್ಕೆ ಮಾಡಿದ್ರು ಅವ್ರು. ಬ್ಯಾಂಗ್ಳೂರು ಒಂದೇ ಊರು ಆ ಥರ ಇರೋದು, ಎಲ್ಲ ಭಾಷೆ ಚಿತ್ರಗಳು ತುಂಬ ಚೆನ್ನಾಗಿ ಹೋಗೋದಿದ್ದು ಒಂದೇ ಊರು. ನೀವು ಹೇಳಿದ್ದು ಕರೆಕ್ಟು. ಆ್ಯಕ್ಚುಲಿ ಹಂಗೆ ನೋಡೋಕ್ಕಾದ್ರೆ ಎಲ್ಲರೂ ರಿತೇಶ್ ದೇಶ್ಮುಖ್ ಬಂದರೂ ಸೀಟಿ ಹೊಡಿತಾಯಿದ್ರು, ನಾವು ಹೋದರೂ ಸೀಟಿ ಹೊಡಿತಾಯಿದ್ರು. ಅಂದರೆ ಒಟ್ಟು ಸೀಟಿ ಹೊಡಿತಾಯಿದ್ರು ಮ್ಯಾಚ್ಗೆ, ಟೂರ್ನಮೆಂಟ್ಗೆ. ನಿಮ್ಮ ಆಸೆನೂ ಅದೇ ಆಗಿತ್ತು, ಯಾಕಂದರೆ ಎಲ್ಲ ಟೀಮ್ಗೂ ಕೂಡ ಚೇರ್ ಅಪ್ ಮಾಡಬೇಕು, ಒಂದು ರೀತಿ ನಿದರ್ಶನ ಆಗಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಇಲ್ಲ, ನಾನು ನನ್ನ ಟೀಮಿಗೆ ಹೇಳಿದ್ದು ಇಷ್ಟನ್ನೇ, ಫಸ್ಟ್ ಎಲ್ಲದನ್ನು ಮ್ಯೂಟ್ ಮಾಡ್ಕೊಳ್ಳಿ ನೀವು ಅಂತ. ನಾನು ಗ್ಯಾಲರಿಗೆ ಆಡಬೇಡಿ, ಗ್ಯಾಲರಿ ವಿಸಿಲ್ಸು ಚಪ್ಪಾಳೆ ಮೇಲೆ ಹೋಗಬೇಡಿ, ಹಂಗೆ ಹೋದರೆ ನಾವು ಮ್ಯಾಚ್ ಆಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಗೋ. ಅಲ್ಲೊಂದು ಸ್ಕೋರ್ ಇರುತ್ತೆ ಟೋಟಲ್, ಆ ಸ್ಕೋರ್ನ ನಾವು ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಏನು ಸ್ಟ್ರಾಟಜೀಸ್ ಬೇಕೋ ಅದ್ರ ಮೇಲೆ ಹೋಗ್ಬೇಕು ನಾವು. ಇಷ್ಟೇ ರನ್ ರೇಟ್ ಬೇಕಾಗಿರೋದು ಅದ್ರ ಮೇಲೆ ಆಡಬೇಕು ನಾವು ಗ್ಯಾಲರೀಸಿಗೆ ನಾನು ಆಡೇ ಇಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಲೆಟ್ ಮೈ ಪ್ಲೇಯರ್ಸ್ ಆಲ್ಸೋ ಪ್ಲ್ಯಾನ್. ಐ ಥಿಂಕ್ ಮೈ ಪ್ಲೇಯರ್ಸ್ ಇವತ್ತಿಗೆ ದೇ ಆರ್ ವೆರಿ ಸೆನ್ಸಿಬಲ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಟೇಕ್ಸ್ ಟು ವಿನ್ ಅ ಗೇಮ್. ಸೊ ನೀವು ಹೇಳಿದ್ದು ಸೀಟಿ ಚಪ್ಪಾಳೆಗಳು ನಮಗೆ ಹೊಸದೇನಲ್ಲ, ಬಿಕಾಸ್ ಸಿನಿಮಾದವ್ರು ನಾವು.
ಸೊ ಅಲ್ಲಿ ಥಿಯೇಟ್ರಲ್ಲಿ ಬೀಳೋದು ಇದೇನೆ ನಮಗೆ, ಜನಗಳ ಮಧ್ಯೆ ಹೋದಾಗಲೂ ಇದೆ. ಅದಕ್ಕೋಸ್ಕರನೇ ನಾವು ದುಡಿಯೋದು, ಆ ಜನಗಳ ಪ್ರೀತಿಗೋಸ್ಕರನೇ ದುಡಿಯೋದು. ಬಟ್ ಇಲ್ಲಿ ಒಂದೇನಾಯ್ತು ಅಂದರೆ ಏನೋ ಹೊಸ್ತು ಮಾಡ್ತಾ ಇದ್ದೀವಿ ನಾವು, ನಾಟ್ ಆ್ಯಕ್ಟಿಂಗ್. ಸೊ ಫಾರ್ ಅಸ್ ಮೇನ್ ಇಂಟೆನ್ಷನ್ ವಾಸ್ ಟು ಗೋ ಔಟ್ ದೇರ್ ಆ್ಯಂಡ್ ಪ್ಲೇ ದ ಗೇಮ್ ಆ್ಯಂಡ್ ವಿನ್ ದ ಗೇಮ್ ಅಲ್ವಾ. ವಿ ಹ್ಯಾವ್ ಟು ಎನ್ಕರೇಜ್ ಆಲ್ ಆಫ್ ದೆಮ್. ಅದಿದ್ರೇ CCL ಕೂಡ ಮುಂದೆ ಅದಕ್ಕೊಂದು ಭವಿಷ್ಯ ಇರುತ್ತೆ. ಒನ್ ಸೈಡೆಡ್ ಆಗಿಬಿಡ್ಬಾರ್ದು ಯಾವಾಗಲೂ. ಓಕೆ, ಒನ್ ಸೈಡೆಡ್ ಆಗಬಾರ್ದು. ಇನ್ನೂ ಕೂಡ 2 ಮ್ಯಾಚ್ ಇದೆ ಅಂತ ಅನಿಸುತ್ತೆ. ಫೈನಲ್ಗೆ ಈಗಾಗಲೇ ಎಂಟ್ರಿ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಇನ್ನೂ ಒಂದು ಮ್ಯಾಚ್ ಆಡೋದಿದೆ ಅಂತ. ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಏನು ಹೇಳ್ತೀರಿ ಅದ್ರ ಬಗ್ಗೆ? 99.9% we are through to the finals actually because of the run rate. ಈಗ some little miracles ಆಗಬೇಕು. ಫಾರ್ ಎಕ್ಸಾಂಪಲ್ ಬಾಂಬೆ ಶುಡ್ ಬೀಟ್ ಚೆನ್ನೈ ಇನ್ ಅ ವೆರಿ ಹ್ಯೂಜ್ ವೇ, ಲೈಕ್ 220, 230 ಹೊಡೆದು ಅವ್ರನ್ನ 120, 140 ಹಂಗೆ ರಿಸ್ಟ್ರಿಕ್ಟ್ ಮಾಡಬೇಕು. ದೆನ್ ಬಾಂಬೆ ಕಮ್ಸ್ ಇನ್ ಅ ವೆರಿ ಬಿಗ್ ರನ್ ರೇಟ್. ಇಲ್ಲಿ ನಾವು ಆಂಧ್ರ ಮೇಲೆ ಸೋಲ್ಬೇಕು. ಆಂಧ್ರ ಅಗೇನ್ ಹ್ಯಾಸ್ ಟು ಬೀಟ್ ಅಸ್ ಇನ್ ಅ ಬಿಗ್ ವೇ, like 220, 230 and we should get all out or something, restrict us to 120 and all that. ಈ ಥರ ಆದಲ್ಲಿ ಎಲ್ಲ ಟೀಮು ಒಂದೊಂದು ಮ್ಯಾಚ್ ಗೆದ್ದಂಗೆ ಆಗುತ್ತೆ ಅವಾಗ. ಸೊ ದೆನ್ ಕಮ್ಸ್ ಅ ಪ್ರೋಸೆಸ್ ಆಫ್ ರನ್ ರೇಟ್. ಬಟ್ ಆ್ಯಸ್ ಆನ್ ರೈಟ್ ನೌ ಆರ್ ರನ್ ರೇಟ್ ಇಸ್ ವೆರಿ ವೆರಿ ಹೈ. ಲಿಟಲ್ ಮಿರಾಕಲ್ ಅಂತಿದ್ದೀರಾ, ಆದರೆ ನೀವು ಎಕ್ಸ್ಪ್ಲೇನ್ ಮಾಡ್ತಿರೋದು ನೋಡಿದ್ರೆ ದೊಡ್ಡ ಮಿರಾಕಲೇ ಆಗಬೇಕು ಅಂತ. ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಅಲ್ಲ. ಸಿ ಇಟ್ ಇಸ್ ಡಿಫಿಕಲ್ಟ್ ಬಿಕಾಸ್ ಯಾವುದೇ ಟೀಮಲ್ಲಿ ಅಷ್ಟು ಕೆಟ್ಟ ಬೌಲಿಂಗ್ ಏನಿಲ್ಲ. ಬಟ್ ಇನ್ ಕ್ರಿಕೆಟ್ ಯು ನೆವರ್ ನೋ, ಯುನೋ. ಬಟ್ ಅದಕ್ಕೋಸ್ಕರ ನಾವು 2 ಮ್ಯಾಚ್ ಗೆದ್ದಿದ್ದೀವಿ ಆ್ಯಂಡ್ 99.9% ತೊಗೊಂಡಿದ್ದೀವಿ ಅಂದ ತಕ್ಷಣ ನನ್ ಆಫ್ ಮೈ ಬಾಯ್ಸ್ ಆರ್ ವೆರಿ ಪ್ರೌಡ್ ಅಬೌಟ್ ಇಟ್. ವಿ ಆರ್ ಪ್ರೌಡ್ ಅಬೌಟ್ ದ ಗೇಮ್ ವಿ ಆರ್ ಎಕ್ಸಿಕ್ಯೂಟಿಂಗ್. ಓಕೆ, ವಿ ಡಿಸರ್ವ್ ಇಟ್. ಬಟ್ ನಮಗೆ ಇನ್ನೂ 50% ಜಾಬ್ ಇದೆ. 50% ಜಾಬ್ ಇದೆ. ಮತ್ತು ನೀವು ಹೇಳ್ತಾ ಇದ್ದೀರಾ ನಾವು ಯಾವುದೇ ಗೇಮ್ ಪ್ಲ್ಯಾನ್ ಮಾಡಲ್ಲ, ಸ್ಟ್ರಾಟಜಿ ಮಾಡೋದಿಲ್ಲ ಅಂತ. ಆದರೂ ಕೂಡ ಸ್ವಲ್ಪ ಆದರೂ ಗೇಮ್ ಪ್ಲ್ಯಾನ್ ಫೈನಲ್ಗೆ ಇಟ್ಕೊಂಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಿಷಯದ ಬಗ್ಗೆ ಸುದೀಪ್ ಅವರೇ ನಿಮ್ಮ ಜೊತೆಗೆ ಚರ್ಚೆಯನ್ನು ನಡೆಸ್ತೀನಿ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ನ ನಂತರ